ಬೈಲಹೊಂಗಲ ತಾಲೂಕಿನ ವಣ್ಣೂರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೂತನ ರೈತ ಶಾಖೆಯ ಉದ್ಘಾಟನೆ ಮತ್ತು ರೈತರಿಗೆ ಹಸಿರು ಶಾಲು ದೀಕ್ಷಾ ಕಾರ್ಯಕ್ರಮವು ರೈತ ಹೋರಾಟಗಾರ ಚುಣಪ್ಪ ಪೂಜೇರಿರವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ವಣ್ಣೂರ ರೈತರಿಗೆ, ವಣ್ಣೂರ ರೈತ ಮಕ್ಕಳಿಗೆ. ಕಾರ್ಯಕ್ರಮಕ್ಕೆ ಹಿರಿಯ ರೈತ ಯಲ್ಲಪ್ಪ ಮರಿಯಪ್ಪ ಚಿಕ್ಕೋಪ್ಪ ಅವರು ರೈತ ಗೀತೆಗೆ ನಮನ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇಲ್ಲಿಯವರೆಗೆ ಹಲವಾರು ಸರ್ಕಾರಗಳು ಬಂದು ಹೋಗಿದ್ರು ಯಾವ ಸರ್ಕಾರವೂ ರೈತರ ಸಂಕಷ್ಟಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ. ಕಾಲುವೆಗೆ ನೀರು ಹರಿಸುವುದಾಗಿ ನೀಡಿದ ಭರವಸೆ ಈಡೇರದಿದ್ದಾಗ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು, ರೈತರು ಯಾರೂ ತಮ್ಮ ಅಮೂಲ್ಯವಾದ ಮತವನ್ನ ಮಾರಿಕೊಳ್ಳಬಾರದು. ರೈತರ ಕಷ್ಟಕ್ಕೆ ಸ್ಪಂದಿಸುವ ವ್ಯಕ್ತಿಗೆ ಮಾತ್ರ ನಮ್ಮ ಮತ ನೀಡಬೇಕು. ಮುಂಬರುವ 2028ರ ಚುನಾವಣೆಯಲ್ಲಿ ಮತ ಚಲಾಯಿಸಲು ಪ್ರತಿಯೊಬ್ಬ ರೈತನು ಜಾಗೃತನಾಗಿರಬೇಕು ಎಂದು ಕರೆ ನೀಡಿದರು. 2005ರಿಂದ 2023 ತನಕ ಅದು ಧೂಳು ಹತ್ತಿ ಪೈಲು ರೈತರ ಬಗ್ಗೆ ಯಾರು ಕಾಳಜಿ ಮಾಡಿಲ್ಲ. ಇವತ್ತಿನ ಕಾಲದ ಮಂತ್ರಿಗಳಂದ್ರೆ ಹೇಗಪ್ಪ ಅಂತಂದ್ರೆ ರೈತರಂದ್ರೆ ಅವರ ಕಣ್ಣಿಗೆ ಏನಾಗ್ತಪ್ಪ ಅಂತಂದ್ರ ಅವರಿಗೆ ಕೆಟ್ಟ ಗಡ್ಡೆ ಬರ್ತಾರೆ. ನಿಮ್ಮನ್ನೆಲ್ಲ ಕೆಲವೊಮ್ಮೆ ನೋಡಲ್ಲ, ಮತಗಳನ್ನ ಹಾಕಿಸ್ಕೊಳ್ಬೇಕಾದ್ರೆ ನಿಮ್ಗೆ ದುಡ್ಡು ಕೊಟ್ಟು ಏನೋ ಆಶೆ ನಿರಾಶೆಗಳನ್ನೆಲ್ಲ ಒತ್ತಿ ಒತ್ತಿ ರೈತ ನಿಮಗೆ ದೊಡ್ಡವನಾಗುತ್ತ. ಇವತ್ತು ಎಷ್ಟೋ ಜಿಲ್ಲಾ ಮಂತ್ರಿಗಳು ನಮ್ಮಲ್ಲಿ, ನಾನು ಇವತ್ತು ನನಗೆ 68 ವರ್ಷ, ನಾನು ಸಾಕಷ್ಟು ಸಂಘಟನೆಯಲ್ಲಿ ಹೋರಾಟ ಮಾಡಿದರೆ ಇವತ್ತು ಅದು ಯಾವುದು ಸಕ್ಸಸ್ ಆಗಲಿಲ್ಲ. 2023ಕ್ಕೆ ಮಾನ್ಯ ದೊಡ್ಡಗೌಡರಾದಂತ ಈ ಪೈಲನ್ನು ಎತ್ತಿಕೊಂಡು ಅದನ್ನು ಕಾಲುವೆ ಮಾಡಿದವರು. ಕಾಲುವೆ ಮಾಡಿದಾಗ ಅದಕ್ಕೂ ಯಾವ ಸಂಪರ್ಕವಿಲ್ಲ, ನೀರು ಹರಿಸಲಿಲ್ಲ. ಅವಾಗ ನಾವು ಏನ್ ಮಾಡಿದ್ವಿ ಅಂತಂದ್ರ, ಒಬ್ಬ ನಿಜವಾಗಿಯೂ ರೈತರ ದೇವ. ಇವತ್ತು ನಾವು ಹೇಳ್ತೇವ, ಮಹಾಭಾರತದಲ್ಲಿ ಕೃಷ್ಣ ಉದಯಿಸಿದಾಗ ರೈತರ ಸಲುವಾಗಿ ಕೃಷ್ಣನಾಗಿ ಉದಯಿಸಿದ ಚೋಣಪ್ಪಣ್ಣ ಪೂಜೆ. ಬಂಧುಗಳೇ, ಇವತ್ತಿನ ಈ ಡಿಜಿಟಲ್ ಕಾಲದಲ್ಲಿ ಯಾವ ಸರ್ಕಾರ, ಯಾವ ಮಂತ್ರಿಗಳಿಂದ ಯಾವ ಈ ವಿನಾಕಾರಣ ಮಂದಿರವನ್ನು ತರಲು ಸಾಧ್ಯವಿಲ್ಲ. ರೈತನಲ್ಲಿ ಅಂತ ಶಕ್ತಿ ಆ ಭಗವಂತ ಅಂತ ಒಂದು ರೈತರಿಗಾಗಿ ಹುಟ್ಟಿಸಿದಂತ ಮಹಾತ್ಮನು. ನಾನು ಅವರ ತಂದೆಗೆ ನಾನು ಗೊತ್ತಿಲ್ಲ, ಒಬ್ಬ ಭಗವಂತನ ಮಹಾತ್ಮನನ್ನ ಕರ್ಕೊಂಡು ಭೇಟಿಗಳಿಗೆ ನಾನು ಅವರು ಭೇಟಿಯಾದೆ. ಆವಾಗ ಹೇಳಿದ ಒಬ್ಬ ಮಹಾತ್ಮ, ಭಗವಂತ ನಿನ್ನನ್ನು ಸೃಷ್ಟಿಸಿದ್ದಾನಪ್ಪ, ನೀನು ಇನ್ನಷ್ಟು ಹೋರಾಟ ಮಾಡು, ಆ ಭಗವಂತ ನಿಮಗೆ ಇನ್ನಷ್ಟು ಶಕ್ತಿ ತುಂಬಿದ್ದಾನಂತ ಹೇಳಿ ಹೇಳಿದರು. ಹೌದೌದು, ನಿಜವಾಗಿಯೂ. ಅದಕ್ಕಾಗಿ ಇವತ್ತು ಎಷ್ಟೋ ರೈತರ ಹಣವನ್ನು ಲೂಟಿ ಮಾಡಿದ ಮಂತ್ರಿಗಳು ಯಾವ ವಿಚಾರಗಳಿಲ್ಲ. ಅದೇ ಸಮಯದಲ್ಲಿ ಗೋಲಾಪುರದಲ್ಲಿ ಇವತ್ತು ರೈತರ ಶಕ್ತಿ ಎಂತ ಹೇಳಿ ತೋರಿಸಿಕೊಟ್ಟ ಮಹಿಮ. ಅದಕ್ಕಾಗಿ ರೈತರಾಗಿ ಎತ್ತರಾಗಬೇಕು, ರೈತರ ಒಗ್ಗೂಡಬೇಕು, ರೈತರ ಶಕ್ತಿ ನಮ್ಮ ಶಕ್ತಿ ಅಂತೇಳಿ ಜನತೆಗೆ ತೋರಿಸಿಕೊಳ್ಬೇಕು. ಯಾವ ಮಂತ್ರಿ ಅವರ ರೈತರಿಂದಲೇ ಮಂತ್ರಿ, ರೈತರಿಂದಲೇ ಅಧಿಕಾರಿ, ಅನ್ನದಾತರಿಂದಲೇ ದೇಶ ಬದುಕುವಾಗ ಈ ರೈತರಿಂದ ಹರಿದು ಹರಿದು ತಿಂದು ಹಾಕುತ್ತಿದ್ದಾರೆ ರಾಜಕಾರಣಿಗಳು. ಅದಕ್ಕಾಗಿ ರೈತರನ್ನು ಒಗ್ಗೂಡಬೇಕು, ರೈತರಲ್ಲಿ ಶಕ್ತಿ ಬರಬೇಕು. ಆವಾಗ ಸರ್ಕಾರ ಈ ಪ್ರಶ್ನೆಯಲ್ಲ ಏನಾಗ್ತಾರ ಲಕ್ಷಣಾಗುತ್ತಾರೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನೋಡಿ, 2005ರಿಂದ 2026 ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳಿಲ್ಲ. ಅವರ ಮನಸ್ಸಿಗೆ ತೆಗೆದುಕೊಂಡ ಗಂಗಾದೇವಿ ಅವರ ಒಂದು
ಇವತ್ತು ಪ್ರಾಣಿಗಳು ಬಡವರು ನಾವೆಲ್ಲ ಬದುಕುವಂತ ಎಲ್ಲ ರೈತರು ಇವತ್ತು ಅವರ ಮನೆ ಮನೆಗೆ ನಾವು ಟೂಪಿ ಇಟ್ಕೊಳ್ಬೇಕು. ಈ ಸಂದರ್ಭದಲ್ಲಿ ವಣ್ಣೂರ, ಸುಣಕುಂಪಿ ಹಾಗೂ ಮಾಸ್ತಮರ್ಡಿ ಗ್ರಾಮಗಳ ನೂರಾರು ರೈತರು ಮತ್ತು ಪ್ರಮುಖ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಭೀಮಸೇನ ಕಮ್ಮಾರ, ಬೈಲಹೊಂಗಲ. ಯಾಕಂದ್ರೆ ಎಲ್ಲರ ಬದಲು ಹೇಳ್ಯಾರ 80 ವರ್ಷ ಇವತ್ತಿಗೆ ಸ್ವತಂತ್ರ ಸಿಕ್ಕ. ಇಲ್ಲಿವರೆಗೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವುದೋ ಪಕ್ಷ, ನಾನು ಕೂಡ ಬಿಜೆಪಿ ಓಟ್ ಹಾಕಿನು, ಕಾಂಗ್ರೆಸ್ಗೂ ಹಾಕಿನು, ಮತ್ತೆ ಪಕ್ಷಕ್ಕೂ ಕೂಡ ಓಟ್ ಹಾಕಿರ್ತಕ್ಕಂಥ ನೀವು ಕೂಡ ಓಟ್ ಹಾಕಿದ್ರು, ಹೌದು. 80 ವರ್ಷ ಆದ್ರ ಈ ಚಿಚಡಿ ನೀರಾವರಿ ಭಾಗದ ನೀರಾವರಿ ಮಾಡಕ್ ಆಗ್ಲಿಲ್ಲ. ಬೆಳೆದಂತ ಬೆಳಿಗ್ಗೆ ರಕ್ತ ಬೆವರ ಸುರಿಸಿ ಭೂಮಿ ಒಳಗೆ ಬೀಜ ಹಾಕಿ ಕೂಸಿನಂಗೆ ಜಪಾನ್ ಮಾಡಿ ನಾಡಿಗೆ ಅನ್ನ ಹಾಕ್ತಕ್ಕಂತ ಈ ದೇವರುಗಳಿಗೆ ಬೆಲೆ ಕೊಡಕ್ ಆಗ್ಲಿಲ್ಲ. ವಿಚಾರ ಮಾಡ್ರಿ, ಒಂದು ಕಡ್ಡೆಬಿಗೆ ಬೆಲೆ ಐತಿ, ಒಂದು ನೀರಿಗೆ ಬೆಲೆ ಐತಿ, ಮತ್ತೊಂದು ಯಾವ್ಯಾವ್ದಕ್ಕೂ ಎಲ್ಲಕ್ಕೂ ರೇಟ್ ಫಿಕ್ಸ್ ಐತಿ. ಎಷ್ಟು ಕಷ್ಟಪಟ್ಟು ದುಡಿತೀರಿ ಇವತ್ತ. ಭತ್ತ, ರಾಗಿ, ಏನೇನ ದವಸ ಧಾನ್ಯ, ಸೋಯಾಬೀನ್ ಎಲ್ಲ ಬೆಳೀತು. 10 ವರ್ಷದಿಂದ ಏನ್ ರೇಟ್ ಐತೆ ಇವತ್ತು ಕೂಡ ಅದ ರೇಟ್ ಐತಿ, ಹೌದ್ರಿ? ಹೆಂಗ ರೈತರು ಉದ್ಧಾರಗಾಕ್ ಸಾಧ್ಯ ಐತಿ? ಉದ್ಧಾರಗಾಕ್ ಸಾಧ್ಯ. ಸ್ವಾಮಿನಾಥನ್ ವರದಿ ಅಂತೇಳಿ ಡಾಕ್ಟರ್ ಸ್ವಾಮಿನಾಥನ್ ಅವರ 2004ರಿಂದ ಸುಮಾರು 5 ವರ್ಷ ವರದಿ ಕೊಟ್ರು. ಏನ